ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಒಳ ಮೀಸಲಾತಿ ಹೋರಾಟಗಾರರು ಉಸ್ತುವಾರಿ ಸಚಿವರಿಗೆ ಮುತ್ತಿಗೆ ಹಾಕಿ ಒಳ ಮೀಸಲಾತಿಯನ್ನ 19 ಆಗಸ್ಟ್ 2024ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಾಯಕ ತೀರ್ಮಾನ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು. 15 ಜಿಲ್ಲೆಗಳಲ್ಲಿ ಮುತ್ತಿಗೆ ಹಾಕಿದ ಹೋರಾಟಗಾರರು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿಯೂ ಮುತ್ತಿಗೆ ಹಾಕಲಾಗಿದೆ. ದಾವಣಗೆರೆಯಲ್ಲಿ ಮುತ್ತಿಗೆ ಹಾಕಿದ ಒಳ ಮೀಸಲಾತಿ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಮನವಿ ಆಲಿಸಿದ ಉಸ್ತುವಾರಿ ಸಚಿವರುಗಳು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ನಿರ್ಣಯ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸುವುದಾಗಿ ತಿಳಿಸಿದ್ರು. ಯಾವ ಕಾರಣಕ್ಕೂ ಮುಂದೂಡುವುದಿಲ್ಲ ಅಂತ ಹೋರಾಟಗಾರರಿಗೆ ತಿಳಿಸಿದ್ರು. ಈ ಒಳ ಮೀಸಲಾತಿ ಹೋರಾಟಕ್ಕೆ ಸುಮಾರು 1,000 ಜನ ಸೇರಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಗಮೋಹನ್ ದಾಸ್ ವರದಿಯನ್ನ ರಚನೆ ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ತೆಗೆಸಿಕೊಂಡು ಕಳೆದ 7ನೇ ತಾರೀಕಿಗೆ ನಡೆದಿರತಕ್ಕಂಥ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ. 16ನೇ ತಾರೀಕಿಗೆ ವರದಿ ನಾವು ಮಂಡನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಆದಾಗ್ಯೂ ಕೂಡ ಮತ್ತೆ ಈಗ 19ನೇ ತಾರೀಕಿಗೆ ಕಾಲಹರಣ ಮಾಡಿ ಮತ್ತೆ ಒಳ್ಳೆ 19ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದೆ. ಇದೇ ರೀತಿ ಮೀನಾಮೇಷ ಮಾಡಿಕೊಂಡು ಎಷ್ಟು ದಿನ ಅಂತ ಈ ಸಮುದಾಯಕ್ಕೆ ಇದೇ ರೀತಿ ಈ ಕಣ್ಣಿಗೆ ಸುಮ್ಮನೆ ಹೇಳ್ಕೊಳ್ತಾ ಹೋದ್ರೆ ಅದಕ್ಕೆ ಈ ಸಮಾಜಕ್ಕೆ ನ್ಯಾಯ ಸಿಗೋದಾದ್ರೆ ಯಾವಾಗ ಅನ್ನೋದು ಒಂದು ಪ್ರಶ್ನೆಯಾಗಿ ನಮ್ಮ ಸಮಾಜಕ್ಕೆ ನಿರಂತರವಾಗಿ ಕಾಡ್ತಾ ಇದೆ. ದಯಮಾಡಿ ತಾವು ಸಚಿವ ಸಂಪುಟದ ನಮ್ಮ ಸಮುದಾಯದ ಮಂತ್ರಿಗಳಿದ್ದೀರಿ, ನಮ್ಮ ಪರಿಶಿಷ್ಟ ಜಾತಿ ಸಮುದಾಯ ವರ್ಗದ ಮಂತ್ರಿಗಳಿದ್ದೀರಿ. ನಮಗೆ ತಾವುಗಳು ಕೂಡ ನ್ಯಾಯವನ್ನ ಒದಗಿಸಿ ಕೊಡಲೇಬೇಕು. ತಾವು ಕೂಡ ಸದನದಲ್ಲಿ ಈ ವಿಷಯವಾಗಿ ತಾವು ಪ್ರಸ್ತಾಪ ಮಾಡಿ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಾವುಗಳು ಸದನದಲ್ಲಿ ಈ ವಿಷಯವನ್ನ ಘಂಟಾಘೋಷವಾಗಿ ತಾವು ಈ ಪ್ರಸ್ತಾಪಿಸಿ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಮಂತ್ರಿಗಳು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಸಾಹೇಬ್ರೆ. ದಯಮಾಡಿ ಇವತ್ತು ಶಿವರಾಜ್ ತಂಗಡಗಿ ಸಾಹೇಬ್ರು ಅಂತಂದ್ರ ಇಲ್ಲ ಬಹಿರಂಗವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ, ಒಳಗಡೆಗೆಲ್ಲ ನಮ್ಮ ಈ ಒಂದು ವರದಿಯನ್ನ ಅದನ್ನ ಹೋಗ್ತಾ ಇಲ್ಲ ಅವರು ಅಂತಕ್ಕಂಥ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.